ಪ್ರಾಮಾಣಿಕವಾಗಿ ಮೋದಿ ಅವರಿಗೆ ಉತ್ತರ ಕೊಡು ಅಂತ ಹೇಳ್ರಿ ಅದ್ರ ಬಗ್ಗೆ ಬಾಯಿ ಅವ್ರ ಬೇನೋ ಅಂತ ಹೇಳ್ರಿ ಅದು ऐसा हमारा प्रज्वल रेवण्णा ने किया हमारे को पहले ही मालूम था फिर भी हम टिकट दिया उनको ಹೋಮ್ ಮಿನಿಸ್ಟರ್ ಹೇಳಿದ್ರಲ್ಲ ಮೊದಲೇ ಗೊತ್ತಿತ್ತು ಅಂತೇಳಿ ಅಮಿತ್ ಶಾ ಮೊದಲೇ ಅವ್ರಿಗೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಗೊತ್ತಿತ್ತು ಅಂದ್ರೆ ಟಿಕೆಟ್ ಕ್ಯೂ ದಿಯಾ ಉಸ್ಕೋ ಯಾಕೆ ಕೊಟ್ರಿ ಟಿಕೆಟು ಕೇಳಿರಲ್ಲ ಮಾಧ್ಯಮದವ್ರು ನೀವು ಅದು ಮಾಡೋರು ನೀವು ಕ್ರಮ ಕೈಗೊಳ್ಳೋರು ನಾವು ತೋಯ್ಕೋತೀವಿ ನಾವು ಈಗ ಸೈಟ್ ರಚನೆ ಮಾಡಿದ್ದೀವಿ ನಾವು ಹೊರಗೆ ಬಂದು ಕೂಡಲೇ ಮಾಡಿದ್ದೀವಿ ನಾವು ಇಮಿಡಿಯೇಟ್ಲಿ ತಡನ ಮಾಡಿಲ್ಲ ನಾವು ಅದನ್ನು ನಿಮಗೂ ಗೊತ್ತದ ಏನ್ರಿ ಹೇಳ್ತಾರ ಅಂತ ಕೇಳೋದದ ದಡ್ರ ನಿಮ್ಮ ಮಾಧ್ಯಮದವ್ರು ಏನು ದಡ್ರ ತಿಳ್ಕೊಂಡಾರ ಅಮಿತ್ ಶಾ ಕದ್ರ ತಿಳ್ಕೊಂಡಾರ ನಿಮ್ಮನ್ನ ಎಂತ ಅಂದ್ರೆ ಮಾಡಿದವ್ರ ಮ್ಯಾಗ ಕ್ರಮ ಬೇಡ ಬಿಟ್ಟವ್ರ ವಿರುದ್ಧ ಕ್ರಮ ಬೇಕು ಒಳ್ಳೇದವು ನಮ್ಮ ಕಾಂಗ್ರೆಸ್ದವ್ರು ಈಗ ಏನೂ ಕೈವಾಡಿಲ್ಲ ಅದು ಅವರು ಮಾಡಿದಂಥ ಕೃತ್ಯ ಅದು ಇವತ್ತು ಹೊರಗೆ ಬಂದಿದೆ ಇವತ್ತು ಕಾಂಗ್ರೆಸ್ಗೂ ಇದಕ್ಕೇನೂ ಸಂಬಂಧ ಇಲ್ಲ ಸರ್ ಇವತ್ತು ರಮೇಶ್ ಜಾರಕಿಹೊಳಿ ಮಾತಾಡಿದ್ರು ಸರ್ ಮಾತಾಡುವಾಗ ಇದೇ ವಿಚಾರವಾಗಿ ವ್ಯಕ್ತಾಗಿ ಭಾಳ ಕೂತು ಹೋಗ್ಯದ ಈ ವಿಚಾರವಾಗಿದ್ದ ವಿಚಾರದಾಗ ನಾನು ಎಲೆಕ್ಷನ್ ಮುಗಿದ್ರೆ ಈ ಬಗ್ಗೆ ಮಾತಾಡ್ತೀನಿ ನಿಮ್ಮ ರಮೇಶ್ ಜಾರಕಿಹೊಳಿ ಅವ್ರು ಹೇಳ್ಕೋತೇ ಬಂದಾರ ನೋಡ್ತೀರಿ ಟ್ರೇಲರ್ ಬಿಡ್ತೀನಿ ಟ್ರೇಲರು ಇಲ್ಲ ಪಿಕ್ಚರು ಇಲ್ಲ ರಮೇಶ್ ಜಾರಕಿಹೊಳಿ ಅವ್ರದ್ದು ಬರೀ ಹಿಂಗೆ ಆಗ್ಯದ ಬರೀ ಹೇಳೋದಾಗ್ಯದ ಮಾಡೋದಿದ್ರೆ ಮಾಡಿಬಿಡುವೊಮ್ಮೆ ಒಲಿ ಸುಮ್ಮನೆ ಯಾಕೆ ಹೇಳ್ತೀರಿ ಸುಮ್ಮನೆ ಅಸಹ್ಯ ಆಗತ್ತಾರ ಅವರು ರಮೇಶ್ ಜಾರಕಿಹೊಳಿ ಬರೀ ನಾ ಹಂಗೆ ಮಾಡಿ ತೋರಿಸ್ತೀನಿ ಹಿಂಗೆ ಮಾಡಿ ತೋರಿಸ್ತೀನಿ ಅಂತೇಳಿ ಹೇಳೋದು ಮಾಡಿ ತೋರಿಸೊಮ್ಮೆ ನೋಡು ಬ್ಯಾಗ್ ಚುನಾವಣೆದಾಗ ಬಿಡಲ್ಲ ಅವ್ರು ಚುನಾವಣೆದಾಗ ಬಿಟ್ಟಾರಲ್ಲ ಈಗ ಚುನಾವಣೆ ನೀವು ಬಿಟ್ಟು ತೋರಿಸ್ರಿ ಸುಮ್ಮನೆ ಹೇಳೋದು ರಮೇಶ್ ಜಾರಕಿಹೊಳಿ ಅವ್ರನ್ನ ಯಾರು ಗಂಭೀರವಾಗಿ ಪರಿಗಣಿಸೋಂಗಿಲ್ಲ ಅವ್ರು ಹೇಳಿಕೆ ಎಲೆಕ್ಷನ್ ಮುಗಿದ ನಂತರ ಸರ್ಕಾರ ಪತನ ಆಗುತ್ತೆ ಸರ್ ರಾಜ್ಯ ಸರ್ಕಾರ ಹೇಳ್ತಾರೆ ಸರ್ ರಮೇಶ್ ಜಾರಕಿಹೊಳಿಗೆ ಹೇಳ್ರಿ ಇದು ಹುಣ್ಸಿಕಪ್ಪಲ್ಲಿದು ಪುಟಾಣಿ ಶೇಂಗಾ ಅಲ್ಲ ಸರ್ಕಾರ ಅನ್ನೋದು 60 MLAಗಳು ಬೇಕೀಗ ಒಂದು ಸರ್ಕಾರ ಕೊಡ್ಬೇಕಂದ್ರೆ ಈಗ JDSನವರೇ 15 ಮಂದಿ ಆ ಪಕ್ಷ ಇದಲ್ಲ ರೇವಣ್ಣ ಯಾರು ಪ್ರಜ್ವಲ್ ಕೇಸ್ ಆದ್ಮೇಲೆ ಅವ್ರು ಬರಾಕ್ತಾ ಇರ್ತಾರೆ BJPಯಾಗ ಈಗ ನಿಮ್ಗೆ ಗೊತ್ತದ ಕೆಲವು ಮಂದಿ ಈಗಾಗಲೇ ನಮ್ಗೆ ಕೂಡ ಅದಾರ 70-75 ಆಯಿತು 70-75 ಜನ ಮೆಂಬರ್ಶಿಪ್ ಕಳ್ಕೊಂಡು ಬರಾಕೇನು ಹುಡುಗಾಟ ತಿಳ್ಕೊಂಡಾರ ರಮೇಶ್ ಜಾರಕಿಹೊಳಿ ಅವ್ರಿಗೆ ಹೇಳ್ರಿ ಒಂದು ಟ್ರೇಲರ್ ಒಂದು 5 ಮಂದಿ ತೊಗೊಂಬರ್ರಿ ನೀವು ಮೊದಲ ಏನ್ರಿ ಅವಾಗ ಸರ್ಕಾರ ಬರ್ತದೆ ನೋಡೋಣ ಪಿಕ್ಚರ್ ಅಂತೂ ಬೇಡ ಆಗಂಗಿಲ್ಲ ನಿಮ್ಮ ಕಡೆ ಟ್ರೇಲರೇ ಮಾಡಿ ತೋರಿಸ್ರಿ ಒಂದು 5 ಮಂದಿ ಮೇಲೆ ನೋಡೋಣ ಹಾಂ ಬರ್ತಾರೆ ನೋಡ್ತೀರಿ ಸಾಪ್ ಆಗತ್ತೆ ಅದು ವೈಂಡ್ ಅಪ್ BIF ಅವ್ರು ಕಳಿಸೋದೇ ಅದು ಮಾಡೋಕೆ DK ಶಿವಕುಮಾರ್ ಮಾಡ್ತೀರ ಮಾಡೋದು ನೀವು ನಿಮ್ಗೇನು ಮಾಡತ್ತೆ ಹೇಳಿದ್ರೇನು ಅದ DK ಶಿವಕುಮಾರ್ ಮಾಡತ್ತೆ ಹೇಳಿದ್ರೆ ಮಾಡ್ತೀರಿ ಇಂಥವು ಒಂದು ಹೆಣ್ಮಗಳಲ್ಲ 2 ಹೆಣ್ಮಗಳ ಹೇಳ್ತಾರೆ ಕತಿ ನಮ್ಗೆ ಗೊತ್ತಿಲ್ಲ ಮಧ್ಯಾಹ್ನದ ಬರೋದು ಕೇಳ್ತೀವಿ ಸಾವಿರಾರು ಜನ ಅಂತೇಳಿ ಏನು DK ಶಿವಕುಮಾರ್ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ ಮಾಡ್ತಾ ಇರ್ತಾರೆ ಅಥವಾ ನಾವು ಮಾಡೋದು ಮಾಡ್ತೀವಿ ಅಂಥವು ಕೆಲಸಕ್ಕೆ ಸುಮ್ಮನೆ ಇಂಥ ಆಪಾದನೆ ಕೊಡೋದು DK ಶಿವಕುಮಾರ್ ಇದಕ್ಕೆ ಸಂಬಂಧ ಏನಂದ್ರೆ ಮಾಡೋರು ನೀವು DK ಶಿವಕುಮಾರ ಮುಚ್ಚಾಕ ಸಿಬಿ ತರಿಕೆ ಇದು ಸಿಬಿ ಹಾಕಿದಕ್ಕೆ ಕೊಟ್ಟು ಮುಚ್ಚಾಕ್ತೀವಿ ಅಂತ ಹೇಳಿದ್ರನ